ಒಳ ಮೀಸಲಾತಿ ಬಗ್ಗೆ ಚರ್ಚೆಯ ವಿಶೇಷ ಸಚಿವ ಸಂಪುಟ. ಏನು ಸಚಿವ ಸಂಪುಟ ಮುಂದೂಡಿದಿರಲ್ಲ, ಈ ಸಚಿವ ಸಂಪುಟ ನೀತಿ ಸಂಹಿತೆ ಒಳ ಮೀಸಲಾತಿಗೂ ನೀತಿಗೂ ಸಂಹಿತೆಗೂ ಸಂಬಂಧ ಏನ್ರಿ? ಸಿದ್ದರಾಮಯ್ಯನವರು ತತ್ಕ್ಷಣ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ರಾಷ್ಟ್ರಪತಿ ಆಳ್ವಿಕೆ ತರ್ರಿ, ಕಾನೂನು ಸುವ್ಯವಸ್ಥೆ ಹೊರಡಲಿದೆ. ನಮ್ಮ ಶಕ್ತಿ ಭಾಗಶಾಲಿ ಹೊಡೆತಕ್ಕಂಥ ಮತದ ಶಕ್ತಿಗೆ ದೊಡ್ಡ ಶಕ್ತಿ. ಆ ಮತಗಳ ನಿಮ್ಮ ಕಾಂಗ್ರೆಸ್ ಪಕ್ಷದ ಕಬರೆ ಮಾಡ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ವಿಮುಕ್ತ. ತುರ್ತು ಪತ್ರಿಕಾಗೋಷ್ಠಿ ಅತ್ಯಂತ ನಿರ್ಣಾಯಕ ಮತ್ತು ಮುಖ್ಯ ಹಾಗೂ ಅತ್ಯಂತ ತುರ್ತು. ಇಡೀ ರಾಜ್ಯದ ಪರಿಶಿಷ್ಟ ಜಾತಿಯವರು, ಇಡೀ ರಾಜ್ಯದ 101 ಜಾತಿಗಳು ಕೂಡ ಸಚಿವ ಸಂಪುಟದ 27ನೇ ತಾರೀಕು ಇವತ್ತು ನಡೀಬೇಕಾಗಿದ್ದಂಥ ಸಚಿವ ಸಂಪುಟದ ಮೇಲೆ ನಿಗಾವನ್ನು ಇಟ್ಟು ಕಿವಿ ಕಣ್ಣನ್ನು ಆಲಿಸ್ತಾ ಇದ್ದರು. ಆದರೆ ಇವತ್ತು ನಡೆಯಬೇಕಾದಂಥ ಸಚಿವ ಸಂಪುಟ ಹಿಂದೆ ಕೇಳಿದು ನಿನ್ನೆ ಸರ್ಕಾರ ಸಚಿವ ಸಂಪುಟವನ್ನು ನಡೆಸಿ ನಾಟಕೀಯ ರೀತಿಯಲ್ಲಿ ಸಚಿವ ಸಂಪುಟವನ್ನು ಅನಿರ್ದಿಷ್ಟ ಕಾಲ ಮುಂದಕ್ಕಾಕಿದೆ. ಒಳ ಮೀಸಲಾತಿ ಬಗ್ಗೆ ಚರ್ಚೆಯ ವಿಶೇಷ ಸಚಿವ ಸಂಪುಟ. ಈ ಸಚಿವ ಸಂಪುಟ ಕರ್ನಾಟಕ ಸರ್ಕಾರ ನಡೆಸುವಂಥ ಸಚಿವ ಸಂಪುಟ ಇದೆಯಲ್ಲ, ಇಂಥ ಹುಡುಗಾಟಿಕೆ, ಇದೊಂದು ರೀತಿಯ ಚೀಟು, ಇದೊಂದು ರೀತಿಯ ಮೋಸಗಾರಿಕೆಯ ತಂತ್ರಗಾರಿಕೆಯ ಷಡ್ಯಂತ್ರದ ಸಚಿವ ಸಂಪುಟ ಆಗಿದೆ. ಅದರಲ್ಲೂ ಪರಿಶಿಷ್ಟ ಜಾತಿಯವರನ್ನು, ಅದರಲ್ಲೂ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳನ್ನು ವೋಟ್ ಬ್ಯಾಂಕಾಗಿ ಇಟ್ಕೊಂಡಂಥ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಕೂಡ ಅವರ ಮತದ ಬ್ಯಾಂಕಿಗೆ ಕನ್ನ ಹಾಕೋದ್ರ ಮೂಲಕ, ಅವರ ಹಣಕ್ಕೆ ಕನ್ನ ಹಾಕೋದ್ರ ಮೂಲಕ ಮೋಸವನ್ನು, ವಂಚನೆಯನ್ನು ಮಾಡ್ಕೊಂಡು ಬಂದಿದೆ. ನಾನು ಮೊದಲನೇದಾಗಿ ತಮ್ಮಲ್ಲಿ ಅತ್ಯಂತ ವಿನೀತ ಮನವಿ ಮಾಡೋದು, ಇಡೀ ರಾಜ್ಯದ ಅಥವಾ ದೇಶದ ನಾಗರಿಕರಲ್ಲಿ ಒಬ್ಬ ಸಮಾಜದ ಗುರುಗಳು, ಹಿರಿಯೂರು ಮೂಲ ಮಠದ ಆದಿಜಾಂಬವ ಮಠದ ಷಡಕ್ಷರಿ ಮುನಿಗಳು 350 ಕಿಲೋಮೀಟ್ರು ಹರಿಹರದಿಂದ ಬಿ ಕೃಷ್ಣಪ್ಪರವರ ಸ್ಮಾರಕದಿಂದ, ಸಮಾಧಿಯಿಂದ ಬೆಂಗಳೂರಿಗೆ ಜಾಥವನ್ನು ಬಂದು ಆ ಉರಿ ಬಿಸಿಲಿನಲ್ಲಿ ಹುಷಾರಿಲ್ಲದಿದ್ರೂ ಕೂಡ ನಡ್ಕೊಂಬಂದು ಕಾಲು ಮೈಕೈ ನೋವಿಂದ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಬಂದಂಥ ಸ್ವಾಮೀಜಿಗಳನ್ನು ನೆಲಮಂಗಲದ ಅಥವಾ ರಸ್ತೆಯಲ್ಲಿ ನೂರಾರು ಪೊಲೀಸ್ನವ್ರನ್ನ ಹಿಡಿದು ಎಳೆದಾಡಿ ಬಟ್ಟೆಗಳನ್ನು ಜಗ್ಗಿ, ಅವರನ್ನು ಜಗ್ಗಿ ಎಳೆದು ಬಂಧನ ಮಾಡಿರೋದನ್ನು ನಾವು ತೀವ್ರವಾಗಿ, ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಜೊತೆಗೆ ಆ ದೃಶ್ಯವನ್ನು ನೋಡಿದರೆ ತುಂಬ ನೋವು. ನಮ್ಮನ್ನೆಲ್ಲನೂ ಕೂಡ ಎಳೆದು ಬಸ್ಸಿಗೆ ತಳ್ಳಿ ಸ್ವಾಮೀಜಿಯವರನ್ನು ಬಂಧನ ಮಾಡ್ತಾರಲ್ಲ, ಅವರು ಈ ಜನದ ನೋವನ್ನು ನುಡಿಸೋದಕ್ಕೋಸ್ಕರ, ಈ ಜನದ ಕಣ್ಣೀರು ಒರೆಸೋಕ್ಕೋಸ್ಕರ ಅವರು ನಡೆದು ಬಂದರೆ ಇಡೀ ಸಂವಿಧಾನಕ್ಕೆ ಅಪಚಾರವನ್ನು ಮಾಡಿ ಪ್ರಜಾಪ್ರಭುತ್ವ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹರಣವನ್ನು ಮಾಡಿ ಸ್ವಾಮೀಜಿಯವ್ರ ಬಂಧನ ಮಾಡ್ತೀರಿ. ನೀವು ಬೇರೆ ಸ್ವಾಮೀಜಿಯವರನ್ನು, ಲಿಂಗಾಯತ ಸ್ವಾಮೀಜಿಗಳು ಅಥವಾ ಒಕ್ಕಲಿಗ ಸಮಾಜದ ಸ್ವಾಮೀಜಿಗಳು ನಿಂಗೆ ಬಂಧನ ಮಾಡಿ ಜೀರ್ಣಿಸ್ಕೊಳಕ್ಕೆ ಹಾಕತ್ತೇನ್ರಿ ಸಿದ್ದರಾಮಯ್ಯನವರೇ? ಒಬ್ಬ ಕೆಳವರ್ಗದ ಸ್ವಾಮೀಜಿಗಳು ಅಂತ ಹೇಳಿ ಒಬ್ಬ ಈ ದೇಶದ ಹಿರಿಯ ಗುರುಗಳನ್ನು ನೀವು ಎಳೆದಾಡಿ ಬಟ್ಟೆಯನ್ನು ಜಗ್ಗಿ ಅವರನ್ನೊಬ್ಬ ಅಪರಾಧಿ, ದರೋಡೆಕಾರ, ಕಳ್ಳನ ರೀತಿಯಲ್ಲಿ ಎಳೆದು ಬಸ್ಗೆ ತಳ್ತಿರಲ್ಲ, ನಾಚಿಕೆ ಆಗಲ್ವ ನಿಮಗೆ? ಇದು ನೋವು. ಅದನ್ನು ನೋಡಿದಂತಹ ನಾಗರಿಕರು ಆ ಸಮಾಜದ ಭಾವನಾತ್ಮಕ ಸಂಬಂಧಗಳಿಗೆ ಸಿಡಿಲು ಬಡಿದಿದೆ. ಇದನ್ನು ಮೊದಲನೇದಾಗಿ ಇವತ್ತು ಸಭೆಯಲ್ಲಿ ಖಂಡನೆಯನ್ನು ಮಾಡಿದ್ದೇವೆ. ಎರಡನೇದಾಗಿ ಏನು ಸಚಿವ ಸಂಪುಟ ಮುಂದೂಡಿದಿರಲ್ಲ, ಈ ಸಚಿವ ಸಂಪುಟ ನೀತಿ ಸಂಹಿತೆ ಒಳ ಮೀಸಲಾತಿಗೂ ನೀತಿಗೂ ಸಂಹಿತೆಗೂ ಸಂಬಂಧ ಏನ್ರಿ? ಈಗಾಗಲೇ ವಿಧೇಯಕ ಆಗಿದೆ.
ರಾಜ್ಯಪಾಲರ ಅಂಕಿತ ಆಗಿದೆ, ಉಭಯ ಸದನಗಳ ತೀರ್ಮಾನ ಆಗಿದೆ. ನೀವು ಹೊಸ ಯೋಜನೆಗಳಿಗೆ ಹೊಸ ಮಾದರಿಯ ಜಾರಿಯಾಗೋದಕ್ಕೆ ನೀತಿ ಸಂಹಿತೆ ಇದೆ. ಇದೀಗಾಗಲೇ ವಿಧೇಯಕ ಆಗಿರೋದನ್ನ ನೀತಿ ಸಂಹಿತೆಯನ್ನು ಗಂಟಾಗ್ತಿರಲ್ಲ, ನೆಪ ಹೊಡ್ತಿರಲ್ಲ, ಇದು ಸರಿಯಾದ ಕ್ರಮ ಅಲ್ಲ. ನೀತಿ ಸಂಹಿತೆಗೂ ಸಚಿವ ಸಂಪುಟ ನಡೆಸೋದಕ್ಕೂ ಎತ್ತಣೆಯ ಸಂಬಂಧ ಅನ್ನಂಗೆ ಆಗ್ತದೆ. MCC ಜಾರಿಯಾದರೂ ಕೂಡ ಅಥವಾ ನೀತಿ ಸಂಹಿತೆ ಜಾರಿಯಾದರೂ ಕೂಡ ಸಚಿವ ಸಂಪುಟನ ನಡೆಸ್ಬೋದು, ನಡೆಸಿದ ಸಂಪ್ರದಾಯಗಳಿದೆ. ಮತ್ತೆ ಈಗಾಗಲೇ ನೀವು ಸುತ್ತೋಲೆಯನ್ನು ಒಡೆಸಿದ್ದೀರಿ. ಹೊಸ ಉದ್ಯೋಗ ನೇಮಕಾತಿ ಏನಲ್ಲ, ಇರೋ ಉದ್ಯೋಗಗಳಲ್ಲಿ ನೀವು ಮೀಸಲಾತಿಯನ್ನು ಅಳವಡಿಸಿ ಅಂತ ಅಷ್ಟೇ ಇರೋ ಸಬ್ಜೆಕ್ಟು. ನೀವು ನೀತಿ ಸಂಹಿತೆಯನ್ನು ತಳ್ಕಾಕಿ ಸಚಿವ ಸಂಪುಟವನ್ನು ಮುಂದಕ್ಕೆ ಹಾಕೋದಿದೆಯಲ್ಲ, ಇದು ಮೋಸ ಮಾಡುವಂಥದ್ದು, ವಂಚನೆ ಮಾಡುವಂಥದ್ದು. ಮತ್ತು ಉಪಚುನಾವಣೆ ದಾವಣಗೆರೆ ಬಾಗಲಕೋಟೆಯಲ್ಲಿ ನಡೀತದಲ್ಲ, ಮತ ಬ್ಯಾಂಕನ್ನು ಬಳಸ್ಕೊಳ್ಳೋ ಅಂತ ತಂತ್ರಗಾರಿಕೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಮೂಲಕ ನೀವು ಚುನಾವಣೆಗೆ ಈ ಮತಗಳನ್ನು ದರೋಡೆಯನ್ನು ಮಾಡಿ ಸಿದ್ದರಾಮಯ್ಯನವರೇ ಎಷ್ಟು ವರ್ಷಗಳು ಕೂಡ ಇದೇ ರೀತಿಯಲ್ಲಿ ವಂಚನೆ ಮಾಡಿಕೊಂಡು ಚುನಾವಣೆಯಲ್ಲಿ ಗೆದ್ಕೊಂಡು ಇನ್ನೆಷ್ಟು ದಿನ ಮುಖ್ಯಮಂತ್ರಿಗಳಾಗಿ ಹೋಗ್ತೀರಿ ನೀವು? ಪರಿಶಿಷ್ಟ ಜಾತಿಯವರು ಮುಖ್ಯಮಂತ್ರಿ ಆಗಕ್ಕೆ ಹೋಗಿದ್ದನ್ನು ತಡೆದು ನೀವು 2 ಅವಧಿಯಲ್ಲಿ ಮುಖ್ಯಮಂತ್ರಿ ಆದ್ರಿ. ಈಗ ಒಳ ಮೀಸಲಾತಿಗಳನ್ನು ವಂಚಿಸಿ ಇವರಲ್ಲಿ ಜಗಳವನ್ನು ತಂದಿಟ್ಟು ಬೆಂಕಿಯನ್ನು ಹಾಕಿ ಸಮಾಜಕ್ಕೆ ಮುಂದೂಡೋದ್ರ ಮೂಲಕ ಡಿಲೇ ಟ್ಯಾಕ್ಟಿಸ್ ಮಾಡಿ, ವಿಳಂಬ ನೀತಿಯನ್ನು ಮಾಡಿ, ನ್ಯಾಯವನ್ನು ಮುಂದೂಡಿ, ಒಳ ಮೀಸಲಾತಿ ಜನರಲ್ಲಿ ಬೆಂಕಿ ಕಿಚ್ಚನ್ನು ಹಚ್ಚಿ ನೀವು ಮಾಡೋದಿದೆಯಲ್ಲ, ಇದು ಅದಕ್ಕೆ ಸಭೆ ನಿರ್ಣಯನ ಮಾಡಿದ್ದೇವೆ. ದಾವಣಗೆರೆ ಬಾಗಲಕೋಟೆಯ ಉಪಚುನಾವಣೆಯಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷವನ್ನು ಅದು ಹೆಂಗೆ ಗೆಲ್ಲಿಸ್ತಿರೋ ಗೆಲ್ದ್ರಿ, ಸೋಲಿಸ್ತೀವಿ ಅನ್ನೋದನ್ನು ನಿಮ್ಮನ್ನು ಪಕ್ಷದಲ್ಲಿ ಸೋಲ್ಸೋಕ್ಕೋಸ್ಕರ ನಿರ್ಣಯವನ್ನು ಪಾಸ್ ಮಾಡಿದ್ದೇವೆ. ನಾವು ದಾವಣಗೆರೆ ಬಾಗಲಕೋಟೆಯಲ್ಲಿ ಮಾದಿಗ ಸಂಘಟನೆಗಳು ಕೂಡ ಎಲ್ಲ ಹೋರಾಟಗಾರರು, ಮತದಾರರು ಕಾಂಗ್ರೆಸ್ಗೆ ಮತ ಚಲಾಯಿಸಬಾರ್ದು ಅಂತ ಮತ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂತ ಇದ್ದೀವಿ. ಮುಂದಿನ ಉಪಚುನಾವಣೆಯಲ್ಲೂ ಕೂಡ ಮತ ಜಾಗೃತಿಯನ್ನು ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿ, ಈಗಾಗಲೇ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಎಲ್ಲ ಇಲಾಖೆಗಳು ದುರುಪಯೋಗ ಆಗಿದೆ, ಹಣಕಾಸು ದುರುಪಯೋಗ ಆಗಿದೆ. ಶಾಸನಬದ್ಧ ಹಣಗಳನ್ನು SCP TSP ಅಂತ 39,000 ಕೋಟಿ ಹಣ, ಇತರೆ ಕಾಂಟ್ರಾಕ್ಟ್ರಿಗೆ ಕೊಡಬೇಕಾದಂಥ 36,000 ಕೋಟಿ ಹಣ ಬಿಡುಗಡೆ ಆಗಿಲ್ಲ. ಅನೇಕ ಹೋರಾಟಗಳು ನಡೀತಾ ಇದ್ದಾವೆ. ಅಂಗನವಾಡಿ ಕಾರ್ಯಕರ್ತರ ಹೋರಾಟ, ಪೌರ ಕಾರ್ಮಿಕರ ಹೋರಾಟ, ಆಶಾ ಕಾರ್ಯಕರ್ತರ ಹೋರಾಟ, ಶಿಕ್ಷಕರ ಹೋರಾಟ, ನೌಕರರ ಹೋರಾಟ, ಕೂಲಿ ಕಾರ್ಮಿಕರ ಹೋರಾಟ, ರೈತರ ಹೋರಾಟ ಎಲ್ಲ ನಡೀತಿದ್ರು ಕೂಡ ಡೆಮಾಕ್ರಸಿಗೆ, ಪ್ರಜಾಪ್ರಭುತ್ವಕ್ಕೆ, ಸಂವಿಧಾನಕ್ಕೆ ಬೆಲೆ ಕೊಡದಲೇ ಯಾರ ಮನವಿಗಳನ್ನು ಸಿದ್ದರಾಮಯ್ಯ ಸರ್ಕಾರ ಆಲಿಸಿಲ್ಲ. ಆ ಕಾರಣದಿಂದ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹದಗೆಟ್ಟಿದೆ. ಆದ್ದರಿಂದ ರಾಷ್ಟ್ರಪತಿ ಆಡಳಿತವನ್ನು ರಾಜ್ಯಕ್ಕೆ ತರಬೇಕು ಅಂತ ಹೇಳಿ ಸಿದ್ದರಾಮಯ್ಯರ ಸರ್ಕಾರನ ಕೂಡಲೇ ವಜಾ ಮಾಡಬೇಕು, ಸಿದ್ದರಾಮಯ್ಯರ ಸರ್ಕಾರನ ಕೇಂದ್ರ ಸರ್ಕಾರ ಕೂಡಲೇ ವಜಾ ಮಾಡಬೇಕು ಅಂತ ಆಗ್ರಹವನ್ನು ಮಾಡೋದ್ರ ಮೂಲಕ ಸಿದ್ದರಾಮಯ್ಯನವರು ತತ್ಕ್ಷಣ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಯಾಕಂದ್ರೆ ರಾಜ್ಯದಲ್ಲಿ 20 ಜಿಲ್ಲೆಗಳಲ್ಲಿ ಸಾಮಾಜಿಕ ಬಹಿಷ್ಕಾರ ಇದೆ ಪರಿಶಿಷ್ಟ ಜಾತಿಯವರ ಮೇಲೆ. 3.6 ಮಾತ್ರ ಶಿಕ್ಷೆಗಳ ಪ್ರಮಾಣ ದೌರ್ಜನ್ಯಗಳಿಗೆ, ಅದು ಇನ್ನೂ ಕುಸಿತ ಆಗಿದೆ. ಎಲ್ಲ ಅಪರಾಧಿಗಳು ಬಿಡುಗಡೆ ಆಗ್ತಾರೆ, ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ, ಪರಿಶಿಷ್ಟ ಜಾತಿಯವರ ರಕ್ಷಣೆ ಇಲ್ಲ, ಅವರ ಕೂಲಿಗಳು ಅಥವಾ ಅವರ ಸಂಪತ್ತನ್ನು ಅಥವಾ ಸಂಪಾದನೆಯನ್ನು ಹೆಚ್ಚು ಮಾಡೋದಕ್ಕಿಂತ ಕಡಿಮೆ ಆಗಿದೆ. ಬಡತನ ಜಾಸ್ತಿ ಆಗಿದೆ, ಹಾಹಾಕಾರ ಜಾಸ್ತಿ ಆಗಿದೆ, ನಿರುದ್ಯೋಗ ಜಾಸ್ತಿ ಆಗಿದೆ, ಮತ್ತೆ ಜಾತಿ ಕೋಮುವಾದ ಘರ್ಷಣೆ ಜಾಸ್ತಿ ಆಗಿದೆ, ಅಲ್ಲಲ್ಲೇ ಹೊಡೆದಾಟ ಬಡಿದಾಟಗಳು ಜಾಸ್ತಿ ಆಗಿದ್ದಾವೆ. ಆದ್ದರಿಂದ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅರಾಜಕತೆ ಹೆಚ್ಚಾಗಿರೋದ್ರಿಂದ ಕೂಡಲೇ ಅವರ ಸರ್ಕಾರವನ್ನು ವಜಾ ಮಾಡಬೇಕು ಅಂತೇಳಿ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ.
ಜೊತೆಗೆ ಸಿದ್ದರಾಮಯ್ಯನವರು ಅನೇಕ ತೀರ್ಪುಗಳು ಬಂದಿದ್ದಾವೆ ಕೋರ್ಟಿಂದ. 7 ಜನ ನ್ಯಾಯಾಧೀಶರ ಸಂವಿಧಾನದ ಪೀಠದ ತೀರ್ಪುಗಳು, ಹೈಕೋರ್ಟಿನ ತೀರ್ಪುಗಳು, ಸುಪ್ರೀಂ ಕೋರ್ಟ್ನ ತೀರ್ಪುಗಳು, ಎಲ್ಲ ತೀರ್ಪುಗಳನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಕಡೆಗಣಿಸಿದೆ. ಅದರಿಂದ ಕಂಟೆಂಪ್ಟ್ ಕೋರ್ಟಲ್ಲಿದೆ ಸಿದ್ದರಾಮಯ್ಯನವ್ರ ಸರ್ಕಾರ, ಕಂಟೆಂಪ್ಟ್ ಕಾನ್ಸ್ಟಿಟ್ಯೂಷನ್ ಇದೆ ಸಿದ್ದರಾಮಯ್ಯವ್ರ ಸರ್ಕಾರ. ಸಂವಿಧಾನ ಬಾಹಿರವಾಗಿ ಸಿದ್ದರಾಮಯ್ಯನವ್ರ ಸರ್ಕಾರ ನಡೀತಾ ಇದೆ. ಯಾವುದೇ ಕೋರ್ಟಿನ ಆಜ್ಞೆಗೆ ಬೆಲೆ ಕೊಡ್ತಾ ಇಲ್ಲ, ಯಾವುದೇ ಆಯೋಗದ ವರದಿಗಳಿಗೆ ಬೆಲೆಯನ್ನು ಕೊಡ್ತಾ ಇಲ್ಲ. ಆದ್ದರಿಂದ ಸಿದ್ದರಾಮಯ್ಯನವ್ರ ಸರ್ಕಾರ ನಿರಂಕುಶ ಆಡಳಿತ, ಸರ್ವಾಧಿಕಾರದ ಧೋರಣೆ, ಸುಪ್ರೀಂ ಕೋರ್ಟಿನ ವಿರೋಧಿ ಧೋರಣೆ. ಆದ್ದರಿಂದ ಸಿದ್ದರಾಮಯ್ಯನವರು ಕ್ಷಣ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಏನು SCP STP SC TSP ಕಾಯ್ದೆಯನ್ನು ತಂದರು, ಆ ಕಾಯ್ದೆ ಹಣವನ್ನು 39,000 ಕೋಟಿ ದುರುಪಯೋಗ ಮಾಡ್ಕೊಂಡಿದ್ದಾರಲ್ಲ, ಆ ಕಾಯ್ದೆಯಲ್ಲಿ ಹಣವನ್ನು ದುರ್ಬಳಕೆ ಆದರೆ ಜೈಲಿಗೆ ಹೋಗಬೇಕು. ಆದ್ದರಿಂದ ಸಿದ್ದರಾಮಯ್ಯನವ್ರು ಜೈಲಿಗೆ ಹೋಗ್ತೀರಾ ಅಥವಾ ಅಧಿಕಾರಿಗಳು ಜೈಲಿಗೆ ಹೋಗ್ತೀರಾ ಅನ್ನೋದನ್ನು ನೀವು ತೀರ್ಮಾನ ಮಾಡಿ. ಕಾಯ್ದೆ ಪ್ರಕಾರ ಕಾಯ್ದೆಯಲ್ಲಿರೋದು ಅದರಲ್ಲಿರ್ತಕ್ಕಂಥ ಕ್ಲಾಸ್ C ನೀವೇ ರದ್ದು ಮಾಡ್ತೀರಿ, ನೀವೇ ದುರುಪಯೋಗ ಹಣ ಮಾಡ್ತೀರಿ. ಹಣ ದುರುಪಯೋಗ ಮಾಡೋದ್ರಿಂದ ನೀವು ಫೈನಾನ್ಷಿಯಲಿ ನೀವು ಸರ್ಕಾರ ಕರಪ್ಟ್ ಆಗಿದೆ. ಮತ್ತು ಕಾಯ್ದೆಯಲ್ಲಿ ಮತ್ತು ಸಂವಿಧಾನಾತ್ಮಕ ಸಂವಿಧಾನಾತ್ಮಕವಾಗಿ ಬಳಸ್ತಂಥ ಹಣವನ್ನು ನೀವು ಯಾವುದೇ ಸಂವಿಧಾನದ ಅಡಿಯಲ್ಲಿ ನೀವು ಬಳಸ್ತಾನೆ ಬೇರೆ ಬೇರೆ ಇದಕ್ಕೆ ಯೋಜನೆಗಳು ನೀವೇ ಮಾಡ್ಕೊಂಡು ಹಣವನ್ನು ದುರುಪಯೋಗ ಮಾಡ್ತಾ ಇದ್ದೀರಿ. ಆ ಕಾರಣದಿಂದ ಸಿದ್ದರಾಮಯ್ಯನವ್ರ ಸರ್ಕಾರ, ಸಿದ್ದರಾಮಯ್ಯನವ್ರ ಕ್ಷಣ ಮುಂದುವರಿಯೋಕ್ಕೆ ಯಾವುದೇ ಚಾನ್ಸ್ ಇಲ್ಲ ಅಂತ ಹೇಳೋದ್ರ ಮೂಲಕ, ಆಮೇಲೆ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಯಾವುದೇ ಕೋರ್ಟಿನ ತಡೆಯಾಜ್ಞೆ ಇಲ್ಲ, ಸ್ಪಷ್ಟ ನೇರ, ಯಾವುದೇ ಕೋರ್ಟಿನ ತಡೆಯಾಜ್ಞೆ ಇಲ್ಲ, ಯಾವುದೇ ತಾಂತ್ರಿಕ ಅಡಚಣೆಗಳಿಲ್ಲ. ಇದು ಸಿದ್ದರಾಮಯ್ಯನವರು ಒಳ ಮೀಸಲಾತಿಯ ವಿರೋಧಿಗಳ ಜೊತೆಯಲ್ಲಿ ಕೈ ಜೋಡಿಸಿ ಅವರ ಜೊತೆಯಲ್ಲಿ ಓಲೈಕೆ ರಾಜಕಾರಣ ಮಾಡಿ ಆದಷ್ಟು ದಿನ ನಾವು ಅಧಿಕಾರದಾಗ ಮುಂದುವರಿಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲೆಮಾರಿಗಳಿಗೆ ಅನ್ಯಾಯ ಮಾಡಿದ್ದಾರೆ, ಮಾದಿಗ ಸಂಬಂಧಿತ ಜಾತಿಗಳಿಗೆ ಅನ್ಯಾಯ ಮಾಡಿದ್ದಾರೆ, ಮತ್ತು ಬೀದಿನಲ್ಲಿ ಬಡದಾಡೋ ಥರ ಮಾಡಿದ್ದಾರೆ. ಆ ಕಾರಣದಿಂದ ನಾವು ಕೊನೆಯದಾಗಿ ಹೇಳಬೇಕು ಅಂದರೆ ಯಾವುದೇ ಒಬ್ಬರ ಪರವಾಗಿ ನಾವು ಹೋರಾಟವನ್ನು ಮಾಡ್ತಾ ಇಲ್ಲ. ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ 101 ಜಾತಿಗಳಿಗೂ ಸಮನಾಗಿ ಮೀಸಲಾತಿಯನ್ನು ಹಂಚಿಕೆ ಮಾಡಿದರೆ ಜಗಳಗಳು ಸಮಾಪ್ತಿ ಆಗ್ತವೆ, ಜಗಳಗಳು ನಿಲ್ತವೆ. ಈ ಸಮಾಜವನ್ನು ಒಡೆದಾಕ್ಬೇಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂವಿಧಾನಕ್ಕೆ ಅವಮಾನ ಮಾಡಬೇಡಿ. ಬಾಬಾ ಸಾಹೇಬರು ಈ ಸಮಾಜವನ್ನು ಸಮಷ್ಟಿಯಾಗಿ ಕಟ್ಟಿದ್ರು. SC ST OBC ಧಾರ್ಮಿಕ ಅಲ್ಪಸಂಖ್ಯಾತರು, ಮಹಿಳೆಯರು, ಈ ನಾಡಿನ ಸಮಸ್ತ ಜನತೆಗೂ ಕೂಡ ಒಂದು ಒಳಿತನ್ನು ಬಯಸಿ ಸಮಾನತೆಯನ್ನು ಉಂಟು ಮಾಡೋದಕ್ಕೋಸ್ಕರ ಈ ದೇಶವನ್ನು ಅಭಿವೃದ್ಧಿ ಮಾಡೋಕ್ಕೆ ಸಂವಿಧಾನ ಆಜ್ಞೆಗಳಿದ್ದಾವೆ, ಬಾಬಾ ಸಾಹೇಬರ ಚಿಂತನೆಗಳಿವೆ. ಆ ಚಿಂತನೆಗಳ ವಿರುದ್ಧ ಅಂಬೇಡ್ಕರ್ ಹೆಸರು ಯಾರ್ಯಾರು ಹೇಳಿ ಹೋಗ್ತಾ ಇದ್ದೀರಿ, ಸಂವಿಧಾನ ಅಂತ ಯಾರು ಹೇಳ್ತಾ ಇದ್ದೀರಿ, ಅಂಬೇಡ್ಕರ್ ವಾದ ಅಂತ ಯಾರು ಓದ್ತಾ ಇದ್ದೀರಿ, ಅಂಬೇಡ್ಕರ್ ಚಿಂತನೆ ಅಂತ ಯಾರು ಓದ್ತಾ ಇದ್ದೀರಿ. ಇವತ್ತು ಒಳ ಮೀಸಲಾತಿಯನ್ನು ಯಾರು ಒಪ್ಕೊಂಡಿಲ್ಲ ಅವರು ಅಂಬೇಡ್ಕರ್ ಚಿಂತನೆ ವಿರೋಧಿಗಳು, ಸಂವಿಧಾನ ವಿರೋಧಿಗಳು. ಇದು ಪಕ್ಕ ನೇರ. ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ, ಆತ್ಮವಿಮರ್ಶನ ಮಾಡ್ಕೊಳ್ಳಿ. ನಾವು ಯಾರು ಜಾತಿವಾದಿಗಳಲ್ಲ, ನಾವೆಲ್ಲನೂ ಕೂಡ ಈ ಸಮಾಜದ, ಈ ನಾಡಿನ ಮಕ್ಕಳು ಎಲ್ಲರನ್ನೂ ಪ್ರೀತಿಸ್ತೀವಿ, ಎಲ್ಲನೂ ಕೂಡ ಸಂವಿಧಾನಾತ್ಮಕ ಆಜ್ಞೆಗಳನ್ನು ಒಪ್ಕೊಂತೀವಿ. ಯಾರು ಒಪ್ಕೊಳ್ಳಲ್ಲ ಅವರು ದೇಶ ವಿರೋಧಿಗಳಾಗ್ತೀರಿ, ಸಂವಿಧಾನ ವಿರೋಧಿಗಳಾಗ್ತೀರಿ ಅಂತ ಹೇಳೋದ್ರ ಮೂಲಕ ಇದರಲ್ಲಿ ನಂಬರ್ ಒನ್ ಸಂವಿಧಾನ ವಿರೋಧಿ, ನಂಬರ್ 1 ಪ್ರಜಾಪ್ರಭುತ್ವ ವಿರೋಧಿ, ನಂಬರ್ 1 ಸಮಾಜ ವಿರೋಧಿ, ನಂಬರ್ 1 ಮಾದಿಗ ಸಮಾಜದ ವಿರೋಧಿ ಸಿದ್ದರಾಮಯ್ಯನವರು. ಇವರು ಕಡುವೈರಿ, ಮಾದಿಗ ಕಡುವೈರಿ ಅನ್ನೋ ಮಾತನ್ನು ಹೇಳಿ ಕೂಡಲೇ ತೊಲಗಬೇಕು ಸಿದ್ದರಾಮಯ್ಯನವರು. ಈ ಕಾಂಗ್ರೆಸ್ ಪಾರ್ಟಿ ತೊಲಗಬೇಕು. ಕಾಂಗ್ರೆಸ್ ಪಾರ್ಟಿ ಮುಕ್ತವನ್ನು ಮಾಡೋದಕ್ಕೆ ಎಲ್ಲ ಮಾದಿಗ ಸಮಾಜದ ಸಂಘಟನೆಗಳು ನೀವು ಸ್ವಾಭಿಮಾನದಿಂದ ಹೋರಾಟವನ್ನು ಕಟ್ಟಿ ಕಾಂಗ್ರೆಸ್ಸನ್ನು ಮುಕ್ತ ಮಾಡಿದರೆ ನೀವು ದೇಶದ ಅಭಿವೃದ್ಧಿಯಲ್ಲಿ ಬರ್ತೀರಿ, ನಿಮ್ಮ ಜೀವನ ಅಭಿವೃದ್ಧಿ ಆಗ್ತದೆ, ನಿಮ್ಮ ಮಕ್ಕಳ ಜೀವನ ಪಾವನ ಆಗ್ತದೆ. ಇಲ್ಲ ಅಂದರೆ ನಿಮ್ಮ ಮಕ್ಕಳ ಜೀವನಗಳು, ಪರಿಶಿಷ್ಟ ಜಾತಿಯವರ ಎಲ್ಲರ ಮಕ್ಕಳ ಜೀವನಗಳು ಅಧೋಗತಿಗೆ ಆಗ್ತದೆ. 2 ಲಕ್ಷ ಉದ್ಯೋಗಗಳು ಕೈ ತಪ್ಪು ಹೋಗ್ತವೆ. ಪರಿಶಿಷ್ಟ ಜಾತಿಯವರು ಹಂಚುಣ್ಣ ಅಂತ ಮನಸ್ಥಿತಿಯನ್ನು ನೀವು ಇಟ್ಕೋಬೇಕು. ಈ ಒಳ ಮೀಸಲಾತಿಯನ್ನು ಅಂಬೇಡ್ಕರ್ ಅವ್ರ ಕಣ್ಣಿಂದ, ಅಂಬೇಡ್ಕರ್ ಹೃದಯದಿಂದ ಒಳ ಮೀಸಲಾತಿಯನ್ನು ನೋಡಿ ನ್ಯಾಯ ಹಂಚಿಕೆಯನ್ನು ಮಾಡಬೇಕು ಅಂತ ನಾನು ಅತ್ಯಂತ ವಿನೀತವಾಗಿ, ವಿನಮ್ರವಾಗಿ ಮನವಿ ಮಾಡಿಕೊಂಡು ಇವತ್ತಿಂದಲೇ ಬಾಗಲಕೋಟೆಗೆ, ದಾವಣಗೆರೆಗೆ ಹೊರಡಬೇಕು.
ಕಾಂಗ್ರೆಸ್ಸನ್ನ ಬುಡ ಸಹಿತ ಕಿತ್ತಾಕ್ಬೇಕು ಅಂತ ಚಾಲೆಂಜ್ ಆಗ್ತಾ ಇದ್ವಿ. ಜೈ ಭೀಮ್, ಜೈ ಭಾರತ್. ಸಂವಿಧಾನ ಬಚಾವೋ ಕಾಂಗ್ರೆಸ್ ಹಟಾವೋ. ಸಂವಿಧಾನ ಬಚಾವೋ ಕಾಂಗ್ರೆಸ್ ಹಟಾವೋ. ಅಲ್ಲ, ಈಗ ನಿಮ್ಮವರು ಎಲ್ಲರಿಗೂ ಕರೆ ಕೊಡ್ತಾ ಇದ್ದೀರಾ ಇದನ್ನ? ಎಲ್ಲೇ ಇರೋರು ಬರೀ ಉಪಚುನಾವಣೆ ಇಲ್ಲ, ಬೇರೆ ಕಡೆ ಫುಲ್ ಇಡೀ ಕರ್ನಾಟಕ ರಾಜ್ಯದ ಇಡೀ ಕರ್ನಾಟಕ ರಾಜ್ಯದ ಮಾದಿಗ ಸಂಬಂಧಿತ ಒಳ ಮೀಸಲಾತಿ 35 ವರ್ಷ ಒಳ ಮೀಸಲಾತಿ ಹೋರಾಟಗಾರರು ಜೀವನವನ್ನು ಕಳ್ಕೊಂಡವ್ರು ಎಲ್ಲನೂ ಕೂಡ ದಾವಣಗೆರೆಗೆ ಬಾಗಲಕೋಟೆಗೆ ಬರಬೇಕು. ಕಾಂಗ್ರೆಸ್ಸನ್ನು ಬುಡ ಸಹಿತ ಕಿತ್ತಾಕಿ ನೀವು ಒಳ ಮೀಸಲಾತಿ ವರ್ಗೀಕರಣ ಹೋರಾಟವನ್ನು ಮಾಡಬೇಕು. ಜೊತೆಗೆ ಕಾಂಗ್ರೆಸ್ಸಲ್ಲಿ ಯಾರ್ಯಾರು ಹೋರಾಟಗಾರರು ಇದ್ದೀರಿ, ಕಾಂಗ್ರೆಸ್ ಹೋರಾಟಗಾರರು ದಯಮಾಡಿ ಒಳ ಮೀಸಲಾತಿ ಹೋರಾಟದಲ್ಲಿ ನೀವು ಹೃದಯವಂತಿಕೆ ನೀರಿ ಮತ್ತೆ ಪಕ್ಷರಹಿತವಾಗಿ ಹೋರಾಟವನ್ನು ಮಾಡಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೆ. ಸಚಿವ ಸಂಪುಟಗಳನ್ನ ಮುಂದೂಡ್ತಾ ನಮ್ಮ ಸಮಾಜವನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಸುಮ್ಮನೆ ಮುಂದೂಡ್ತಕ್ಕಂಥ ಸಭೆಗಳು 100 ಸಭೆಗಳು ಮಾಡಿದೀವಿ. ಯಾವ ಸಭೆಗಳು ಕೂಡ ಅವರ ಗಮನಕ್ಕೆ ಹೋಗ್ತಾ ಇಲ್ಲ. ಅವ್ರ ಒಂದೇ ಉದ್ದೇಶ, ಏನಾದರೂ ಮಾಡಿ ಇವರಿಗೆ ಒಳ ಮೀಸಲಾತಿ ತಲುಪಿಸಬಾರ್ದು, ಸುಮ್ಮನೆ ತುದಿಗೆ ತುಪ್ಪ ಸಾರ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಅದರಿಂದ ನಮ್ಮ ನಿರ್ಣಯ ಏನಂತಂದ್ರೆ, ನಮಗೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಜಾರಿಗೊಳಿಸೋದನ್ನ ನಮ್ಮ ಗಮನಕ್ಕೆ ಬರ್ತಾ ಇಲ್ಲ. 27ನೇ ತಾರೀಕು ಒಳ ಮೀಸಲಾತಿ ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡಬೇಕು ಅಂತ ಹೇಳಿ ಒಂದಷ್ಟು ತಯಾರಿ ನಡೆದಿತ್ತು. ಆ ತಯಾರಿಗೆ ಹಿಂದಿನ ದಿವಸನೇ ನಿನ್ನೆ 26ನೇ ತಾರೀಕಿಗೆ ಸಚಿವ ಸಂಪುಟ ಸಭೆ ಕರೆದುಕೊಂಡು ನೀತಿ ಸಂಹಿತೆ ಜಾರಿ ಇದೆ, ಮಾಡೋಕ್ಕಾಗಲ್ಲ, 9ನೇ ತಾರೀಕು ಮುಂದಿನ ತಿಂಗಳು 9ನೇ ತಾರೀಕು ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಒಂದಷ್ಟು ನಮ್ಮದೇ ಮಿನಿಸ್ಟರ್ ಕೈಲಿ ಟೇಪಿ ಹಾಕುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಆದರೆ ನಾವು ಸುಮಾರು 35 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ ಮಾದಿಗ ಸಮುದಾಯಗಳು. ಈಗಾಗಲೇ ನಿರುದ್ಯೋಗ, ಬಡತನ ಮತ್ತೆ ಪೊಲೀಸ್ ದೌರ್ಜನ್ಯ, ಈ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಏನೆಲ್ಲ ಸಿಗ್ಬೇಕು ಮಾದಿಗ ವಿರುದ್ಧವಾಗಿ ಕೆಲಸಗಳು ಮಾಡ್ತಾ ಇದ್ದಾರೆ. ಒಳ ಮೀಸಲಾತಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣವನ್ನು ತೀರ್ಮಾನ ಮಾಡಿ ಅಂತಿಮ ನಿರ್ಧಾರವನ್ನು ಕೈಗೊಳ್ತೀವಿ ಅಂತ ಹೇಳಿ ಸುಳ್ಳು ಹೇಳಿದರು. ನಮಗೆ ಸ್ವಾಮೀಜಿಗಳಲ್ಲಿಂದ ಪಾದಯಾತ್ರೆ ಬರ್ತಾ ಇದ್ರೆ ಅವ್ರನ್ನ ಬಂಧಿಸ್ಬಿಟ್ಟು ಪೊಲೀಸರ ದೌರ್ಜನ್ಯದ ಮೂಲಕ ವಾಪಸ್ ಕಳಿಸೋರು. ಇದೆಂಥ ದುರಂತ. ಆಮೇಲೆ ಪರ್ಮಿಷನ್ ಕೊಟ್ಟಿಲ್ಲ. ಬೇರೆ ಬೇರೆ ಸಮುದಾಯಗಳಿಗೆ ಬೇರೆ ಬೇರೆ ಹೋರಾಟಗಳಿಗೆ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡೋದಕ್ಕೆ ಪರ್ಮಿಷನನ್ನು ಕೊಟ್ಟಿದ್ದಾರೆ. ಆದರೆ ನಮ್ಮ ಸಮುದಾಯದ ಹೋರಾಟಕ್ಕೆ ಫ್ರೀಡಮ್ ಪಾರ್ಕಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ. ಇಟ್ ಈಸ್ ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್. ಪೊಲಿಟಿಕಲ್ ಸ್ಪಾನ್ಸರ್ಡ್ ಕಾರ್ಯಕ್ರಮಗಳು ಮಾತ್ರನೇ ಒಳ ಮೀಸಲಾತಿ ವಿರುದ್ಧವಾಗಿರ್ತಕ್ಕಂಥ, ಒಳ ಮೀಸಲಾತಿಯನ್ನು ವಿರೋಧಿಸ್ತಕ್ಕಂಥ, ಪ್ರಚೋದಿಸ್ತಕ್ಕಂಥ, ಒಳ ಮೀಸಲಾತಿ ವಿರುದ್ಧ ಪ್ರಚೋದನೆ ಮಾಡ್ತಕ್ಕಂಥ ಪೊಲಿಟಿಕಲ್ ಸ್ಪಾನ್ಸರ್ಡ್ ಕಾರ್ಯಕ್ರಮಗಳಿಗೆ ಮಾತ್ರನೇ ಪರ್ಮಿಷನನ್ನು ಕೊಟ್ಟಿದ್ದಾರೆ. ನಾವು 2ನೇ ತಾರೀಕು ಕ್ಯಾಬಿನೆಟ್ ಕರೆದಾಗಲೇ ಮಾರ್ಚ್ 2ನೇ ತಾರೀಕು ನಾವು ಹೇಳಿದ್ವಿ, ಮುಂದಿನ ದಿನಗಳಲ್ಲಿ ಉಪಚುನಾವಣೆಯಲ್ಲಿ ಸೋಲಿಸಬೇಕಾಗುತ್ತೆ, ಉಪಚುನಾವಣೆ ಬರ್ತಾ ಇದೆ, ಆಮೇಲೆ ಕೋಡ್ ಆಫ್ ಕಂಡಕ್ಟ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಅಂದ್ಕೊಳ್ಳಿ. ಅವರು ಇಲ್ಲ ನಾವು 5ನೇ ತಾರೀಕು ಮಾಡಿಬಿಡ್ತೀವಿ ಅಂತಂದರು. 5ನೇ ತಾರೀಕಿಂದ 12ನೇ ತಾರೀಕು ಮಾಡಿಬಿಡ್ತೀವಿ ಅಂದರು. 12ನೇ ತಾರೀಕಿಂದ ಇವತ್ತು 27ನೇ ತಾರೀಕು ಮಾಡೋರು. 27ನೇ ತಾರೀಕು ಕೂಡ ವಿಶೇಷ ಕ್ಯಾಬಿನೆಟನ್ನು ಮುಂದೂಡಿದ್ದಾರೆ. ಇದರ ಅರ್ಥ ಏನು? ನಾವು ಮೈಸೂರಿನಲ್ಲಿ ಸಿದ್ದರಾಮಯ್ಯ ನುಡಿಯಿಂದ ಪಾದಯಾತ್ರೆ ಮಾಡ್ತೀವಿ ಅಂದರೆ ಅದನ್ನು ಕೂಡ ರದ್ದು ಮಾಡ್ತಾರೆ. ಡಿಸೆಂಬರ್ 11ಕ್ಕೆ ಮೈಸೂರಿನಲ್ಲಿ ಕಾರ್ಯಕ್ರಮ ಮಾಡ್ತೀವಿ, ಸಮಾವೇಶ ಮಾಡ್ತೀವಿ ಅಂದರೆ 144 ಸೆಕ್ಷನ್ ತರ್ತಾರೆ. ಇವತ್ತು ಮುಖ್ಯಮಂತ್ರಿಗಳು ವಿಶೇಷ ಸಂಪುಟ ಸಭೆಯನ್ನು ಕರೆದು ಇವತ್ತು ನಾವು ಅಧಿಕಾರ ಮಾಡ್ತೀವಿ, ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ಈ ಒಂದು ವಿಚಾರದಲ್ಲಿ ನಿರ್ಣಯ ಏನಿದೆ 9ನೇ ತಾರೀಕು ಅದನ್ನು ನಾವು ಮಾಡ್ತೀವಿ. ಇವತ್ತು ನಮಗೆ ಕೋಡ್ ಆಫ್ ಕಂಡಕ್ಟ್ ಇದೆ, ನೀತಿ ಸಂಹಿತೆ ಜಾರಿ ಇರೋದ್ರಿಂದ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನೊಂದು ಮನವಿ ಮಾಡ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳೇ, ಕೋಡ್ ಆಫ್ ಕಂಡಕ್ಟ್ ಇರೋ ಸಂದರ್ಭದಲ್ಲಿ ನೀವು ವಿಶೇಷ ಸಭೆಯನ್ನು ಯಾಕಂದ್ರೆ 1ನೇ ಕ್ವಶನ್ಸ್ ನಮ್ದು. ಅನಂತರ ಎಲ್ಲ ಒಂದು ನೀತಿ ಸಂಹಿತೆ ಜಾರಿ ಇರೋ ಸಂದರ್ಭದಲ್ಲಿ ಕೆಲವು ಕಾಮಗಾರಿಗಳೆಲ್ಲ ಕಡೆ ಉದ್ಘಾಟನೆ ಮಾಡ್ತಿದ್ರಿ, ಅದು 2ನೇ ಕ್ವಶನ್ಸ್ ನೀವು ಮಾಡಬೇಕಾಗಿತ್ತು. ಆಮೇಲೆ ನೀವು ಹಿಂದೆ ಸಹ ಮೂಢ ಆಧಾರದಲ್ಲಿ ಸಿಕ್ಕಿದಾಗಲೂ ಸಹ ನೀವು ಸಂವಿಧಾನ ವಿರೋಧ ಧೋರಣೆಗಳನ್ನ ಅನುಸರಿಸ್ತೀರಿ. ಅದನ್ನು ನಮಗೆ ಬೇಜಾರಾಗುತ್ತೆ. ಇವತ್ತು ನೀವು ಸರ್ಕಾರ ನಡೆಸ್ತಾ ಇದ್ರೆ ರಾಜ್ಯಪಾಲರು ಏನ್ ಸುಮ್ಮನೆ ಇರೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ರಾಜ್ಯಪಾಲರು
ಇಮ್ಮಿಡಿಯೇಟ್ ಇನ್ನು ಸರ್ಕಾರನ ಮುಕ್ತಗೊಳಿಸಬೇಕು. ಯಾಕಂದ್ರೆ ಸಂವಿಧಾನದ ಎಲ್ಲ ಅಡೆತಡೆಗಳನ್ನ ವಿರುದ್ಧವಾಗಿ ನಡೀತಾರೆ. ಸಂವಿಧಾನಬದ್ಧವಾಗಿದ್ವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಆಶಯಗಳ ಸಂವಿಧಾನ ಪ್ರಭಾವ ನಾವು ನಡೀತೀವಿ ಅಂತ ಹೇಳ್ತಾರ. ಆದ್ರೆ ಈ ಸಂವಿಧಾನದ ಉಲ್ಲಂಘನೆ ಮಾಡ್ತಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮೋಸ ಮಾಡ್ತಾರೆ. ಯಾಕಂದ್ರೆ ಹಿಂದಿನ ಕಾಂಗ್ರೆಸ್ಸೇ ನಾವು ಅನ್ನಂತದ್ದು ಹೇಳ್ಕೊಡ್ತಾರೆ. ಬಾಬಾ ಸಾಹೇಬ್ ಅವರ ಅಂತ್ಯಕ್ರಿಯೆಗೆ ಅವರಿಗೆ ಜಾಗ ಕೊಡದಂತ ಕಾಂಗ್ರೆಸ್ ಸರ್ಕಾರ ಹಿಂದೆ ನಮಗೆ ಒಂದು ಹೋರಾಟಕ್ಕ ಒಂದು ಜಾಗವನ್ನು ನೆಲವನ್ನು ಕೊಡದಂತ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾದಿಗರಿಗೆ ವಿರೋಧಿ ಸರ್ಕಾರ. ಆ ಕಾರಣಕ್ಕಾಗಿ ಪತ್ರಿಕಾಗೋಷ್ಠಿ ಮಾತ್ರ ಉತ್ತರಗಳಲ್ಲಿ ಹೇಳಿದ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಸಲೇ ನಮ್ಮ ಗುರಿ. ಮಾನ್ಯ ಅಧ್ಯಕ್ಷರು ಪಕ್ಷದ ಮುಖಾಂತರ ಅದು ಮಾದಿಗ ಸಮಾಜ. ಮಾದಿಗ ಸಮಾಜವನ್ನ ಯಾವ ಮಟ್ಟಕ್ಕೆ ಕಡೆಗಣನೆ ಮಾಡಿದೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಇವತ್ತು ಯಾವುದೇ ಒಂದು ಸರ್ಕಾರಿ ಸವಲತ್ತುಗಳಾಗಲಿ ನಮ್ಮ ಸಮುದಾಯವನ್ನ ಬಡಿದೆಬ್ಬಿಸಿ ಮತದಾನವನ್ನ ಮಾಡಿಸೋದ್ರ ಮುಖಾಂತರ ಅದಕ್ಕೆ ಬುದ್ಧಿ ಕಲಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಒಂದು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.